Hi guys, good morning. I'm going to be starting a weekly vlog today. ಅಷ್ಟು ಕರಿ ಲೀವ್ಸ್ಗೆ I paid 400 rupees. ಇವತ್ತು Saturday and I'm going to gym. Come along with me. ಆಲ್ರೆಡಿ 3 ಆರೆಂಜ್ ಗಿಡ ಇದೆ. ಗಿಡ ಅಂದರೆ ಚಿಕ್ಕದು ಸಸಿ ಇದೆ, ಇನ್ನೊಂದು ಸಾದು ಬರ್ತಾ ಇದೆ. ಸೊ ಇವಾಗ ಇದನ್ನ ಪ್ಲಾಂಟ್ ಮಾಡೋಣ. ಇದು 1 2 ಆಮೇಲೆ ಇಲ್ಲಿ ಬೇಸರ ಜೊತೆ ಇಲ್ಲೊಂದು 3. ಸೊ ಇದಿದೆಯಲ್ಲ ಇದೇ ಬೆಳೆಯೋದು ಗಿಡ ಆಗಿ. ಸೊ ಇದನ್ನು ಹೊರಗಡೆ ಗಿಡಬೇಕು. ಬೆಳಕು ಬರೋಂಗೆ ಜಾಸ್ತಿ ಅದಕ್ಕೆ ಮಣ್ಣೆಲ್ಲ ಬಿದ್ದುಬಿಟ್ರೆ ಸುಟ್ಟೋಗ್ಬಿಡುತ್ತೆ. ಮಣ್ಣಲ್ಲಿ ಅಸಿಡಿಟಿ ಸ್ವಲ್ಪ ಜಾಸ್ತಿ ಇದ್ರೆ ಹಿಂಗೆ ಕಸ. Yes, Saturday, so we're going out. ಎಲ್ಲೋಗ್ತಿದ್ದೀವಿ ಬೇಬಿ? ಹಾಗೆ ನಮಗೂ ಗೊತ್ತಿಲ್ಲ ಎಲ್ಲೋಗ್ತಿದ್ದೀವಿ ಅಂತ. ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಬೇಬಿ ಫೈನಲಿ ಎಲ್ಲಿ ಬಂದ್ವಿ ನಾವು? ಎಸ್. ಸೊ ಇಲ್ಲಿ ವಾಸನಲ್ಲಿ ಒಂದು ಫೇಮಸ್ ವಿಸ್ತುಲ ರಿವರ್ ಇದೆ. ಆ ರಿವರ್ ಹತ್ರ ಸ್ವಲ್ಪ ಹ್ಯಾಪನಿಂಗ್ ಪ್ಲೇಸು. ಸೊ ಅದಕ್ಕೆ ಬಂದಿದ್ದೀವಿ ನಮ್ಮ ಸ್ಯಾಟರ್ಡೇ ಈವ್ನಿಂಗ್ನ ಸ್ಪೆಂಡ್ ಮಾಡೋಕ್ಕೆ. Opa, taka bakalia. Dobra, to tak, tutaj będzie 16%. ಲಾಡ್ ಆಫ್ ವರ್ಕ್ ಟು ಡೂ ಟುಡೇ, ಆದರೆ ಒಂಚೂರು ಮೂಡಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಸಮ್ ಫ್ಲವರ್ಸ್. ಒಂದು ಸ್ವಲ್ಪ ಮೂಡಿಲಿ ವೇಟ್ ಮಾಡುತ್ತೆ ಅಂತ. 6 hours ಆಯಿತು. 6 hours ನಾವು 1 ನಯ ಪೈಸಾ ಕೆಲಸನೂ ಮಾಡಿಲ್ಲ ನಾನು. ಸೊ ಅಲ್ಲಿ ಗೋ ಗೆಟ್ ಸಮ್ ಫ್ಲವರ್ಸ್. ಅದಾದಮೇಲೆ ವೆಜಿಟೇಬಲ್ ಶಾಪಿಂಗ್ ಮಾಡೋದಿದೆ ಮಧ್ಯಾಹ್ನ ಲಂಚ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ವರ್ಕ್. So I'm planning to shoot some videos today. ಆದರೆ ಅದಕ್ಕಿಂತ ಮುಂಚೆ I need to fix my hair. ಬಿಸಿ ಆಗೋಗಿದೆ. ಸೊ ಫಸ್ಟು ಆಯಿಲಿಂಗ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಹೇರ್ ಕಂಡೀಷ್ನರ್ ಹಾಕ್ಕೊಂಡು 1-3 hours ಬಿಟ್ಟು ಹೇರ್ ವಾಶ್ ಮಾಡಿ ಅದಾದಮೇಲೆ ಲೆಟ್ಸ್ ಶೂಟ್ ವಿಡಿಯೋ. ಯುರೋಪಿಗೆ ಬಂದಾಗಿಂದ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗಿದೆ. ಅದಕ್ಕೆ ನಾನು 2 types ಆಫ್ ಹೇರ್ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ. ಅದಾದಮೇಲೆ ಈಗ ದಿಸ್ ರೋಸ್ಮೇರಿ ಆಯಿಲ್, ಮಿಲಿ ಇದು ಅಮೆಝಾನಲ್ಲಿ ಸಿಗುತ್ತೆ. ಸೊ ಅಮೆಝಾನಿಂದ ಅಂದರೆ ಟಿಕ್ಟಾಕಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿದೆ ಈ ರೋಸ್ಮೇರಿ ಆಯಿಲ್. ಹಾಗಾಗಿ ದಿಸ್ ಇಷ್ಟೇ, ಲೈಕ್ ಚೆನ್ನಾಗುತ್ತೆ. ಸೊ ಇಷ್ಟೇ ಕ್ವಾಂಟಿಟಿ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡೋಣ. ಇದನ್ನೇ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ತುಂಬ ಸ್ಟ್ರಾಂಗ್ ಇರೋದ್ರಿಂದ ತಲೆನೋವು ಬರುತ್ತೆ. ಅದಾದಮೇಲೆ ಹೇರ್ ಫಾಲ್ ಆಗುತ್ತಂತೆ ಇಫ್ ಇಟ್ಸ್ ಲೈಕ್ ಇದು ಒಂದನೇ ಯೂಸ್ ಮಾಡ್ತಾ ಇದ್ದರೆ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇರೋದ್ರಿಂದ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಕೊಬ್ಬರಿ ಎಣ್ಣೆ ಜೊತೆ. ಸೊ ಡೈಲ್ಯೂಟ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು ಬರೀ ಸ್ಕ್ಯಾಲ್ಪಿಗೆ ಹಾಕ್ಕೋತೀನಿ. ನಾವು ಸ್ವಲ್ಪ ಆರ್ಗನ್ ಆಯಿಲ್ನ ಲೈಕ್ ಕೂದಲಿಗೆ ಹಾಕೊಳ್ತೀನಿ. ಇಷ್ಟು ಹೇರ್ ಆಯಿಲಿಂಗ್ ಮಾಡಾಗಿದೆ. ಐ ಲಿವ್ ದಿಸ್ ಫಾರ್ 2 hours ಗೈಸ್. ಅದಾದಮೇಲೆ ವಾಪಸ್ ಬಂದು ಹೇರ್ ಮಾಸ್ಕ್ ಹಾಕೊಂಡು ಅದನ್ನು 1-2 hours ಬಿಟ್ಟು ಮತ್ತೆ ಕೂದಲನ್ನ ವಾಶ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಲಿವ್ ದಿಸ್ ಫಾರ್ 2 hours ನಾವು. ಹಾಯ್ ಗಾಯ್ಸ್, ಕ್ಲೀನಾಗಿ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಶೂಟ್ ಮಾಡಬೇಕು.
ತುಂಬ ದಿನ ಆಗಿದೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು ನಾನು ಇನ್ಸ್ಟಾಗ್ರಾಮ್ಗೆ ಅಂತಲೇ ರೀಲ್ನ ಶೂಟ್ ಮಾಡಿ. ಬರೀ ಟ್ರಾವೆಲ್ ಕಂಟೆಂಟ್ನೇ ಹಾಕ್ತಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ. ಬಿಕಾಸ್ ನಾನು ರೀಸೆಂಟಾಗಿ ಡೋಲೋಮೈಟಿಸ್ಗೆ ಹೋಗಿದ್ದೆ. ಡೋಲೋಮೈಟಿಸ್ ವ್ಲಾಗ್ ಯೂಟ್ಯೂಬ್ನಲ್ಲಿ ಲೈವ್ ಇದೆ, ಹೋಗಿ ನೋಡಿಲ್ಲ ಅಂದರೆ ನೀವು. ಅದಾದಮೇಲೆ ಬಹಳಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ನೂ ಹಾಕ್ತಾಯಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ, ಹೇಗೆ ಯಾವ ಪ್ಲೇಸಿಗೆ ಹೋಗೋದು ಮತ್ತು ಹೇಗೆ ಟ್ರಿಪ್ನ ಪ್ಲ್ಯಾನ್ ಮಾಡೋದು ಡೋಲೋಮೈಟಿಸಿಗೆ ಅಂತ. ಸೊ ಅದೇ ಆಗಿತ್ತು. 1-2 ವೀಕ್ಸಿಂದ ನಾನು ಯಾವುದೇ ಫ್ಯಾಷನ್ ರಿಲೇಟೆಡ್ ಕಂಟೆಂಟ್ನ ಹಾಕಿರಲಿಲ್ಲ. ಅದಕ್ಕೆ ಇವತ್ತು ನಾನು ಒಂದು ಸ್ವಲ್ಪ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಬಟ್ಟೆಗಳಿದೆ H&M ಇಂದ, ನನ್ನ ಫೇವ್ರೆಟ್ ಡ್ರೆಸ್ಸಸ್ ಇದೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಅದಕ್ಕೆ ಕಾಲ ಕೂಡಿ ಬಂದಿದೆ. ಸೊ ಲೆಟ್ ಮೀ ಶೂಟ್. ಓಕೆ ಗೈಸ್, ಸೊ ಐ ಗಾಟ್ ಅ ಮೆಸೇಜ್. ಇಂಡಿಯನ್ ಸ್ಟೋರ್ನಲ್ಲಿ ಕರಿ ಲೀವ್ಸ್ ಅವೈಲೇಬಲ್ ಇದೆಯಂತೆ. ಕರಿ ಲೀವ್ಸ್ ಅಂತೂ ರೇರೆಸ್ಟ್ ಆಫ್ ದ ರೇರೆಸ್ಟ್ ಥಿಂಗ್ ಆಗೋಗಿದೆ. ಪೋಲೆಂಡ್ನಲ್ಲಿ ಸಿಗೋದೇ ಇಲ್ಲ. ಒಂದು 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ ಸಿಗುತ್ತೆ. ಸೊ ಅವರು ಸ್ಟಾಕ್ ಖಾಲಿ ಆಗ್ತಿದ್ದ ಮುಂಚೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತಿದ್ದಾರೆ. ಲೆಟ್ಸ್ ಗೋ ಟು ಇಂಡಿಯನ್ ಸ್ಟೋರ್ಸ್. ಸಮರ್ ಆಗಿರೋದ್ರಿಂದ ಹೋಗಿಂತ ಮುಂಚೆ ಸನ್ಸ್ಕ್ರೀನ್. ನಾನು ಈ ಕೊರಿಯನ್ ಬ್ರ್ಯಾಂಡ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ಕಪಲ್ ಆಫ್ ವೀಕ್ಸ್. ಐ ಥಿಂಕ್ ಒಂದು 4 ವೀಕ್ಸ್ ಆಗಿರಬಹುದು ಮೋಸ್ಟ್ಲಿ. ಬಟ್ ನಾನು ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇಲ್ಲ. ಬಟ್ ಆದರೆ ಇಟ್ ಇಸ್ ಸೋ ಗುಡ್, ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿ ಬ್ಲೆಂಡ್ ಆಗುತ್ತೆ ಫೇಸಲ್ಲಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ಆಯ್ಲಿ ಅನ್ನಿಸ್ತಾ ಇತ್ತು ಫಸ್ಟು. ಬಟ್ ಐ ಥಿಂಕ್ ನಾನು ತುಂಬ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಿದ್ದರಿಂದ ಅನ್ನಿಸ್ತು ಅನಿಸುತ್ತೆ. ಬಟ್ ಆದರೆ ಇದು ಒಂದನ್ನೇ ಯೂಸ್ ಮಾಡಿದಾಗ ಇಟ್ ಈಸ್ ರಿಯಲಿ ಗುಡ್. ಕೊರಿಯನ್ ಬ್ರ್ಯಾಂಡು ಬ್ಯೂಟಿ ಆಫ್ ಜೇಸನ್. ಇಟ್ ಈಸ್ ಅಮೇಝಿಂಗ್. ಇಫ್ ಯು ಗೈಸ್ ವಾಂಟ್, ನಾನು ಅದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಾನು ಕೂಪನ್ ಕೋಡ್ ಕೂಡ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಬೈ ದ್ಯಾಟ್. ಅಥವಾ ಐ ಡೋಂಟ್ ನೋ, ನಾಟ್ ಶೋರ್, ನೈಕಾನಲ್ಲಿ ಅವೈಲೇಬಲ್ ಇದ್ದರೆ ಯು ಕ್ಯಾನ್ ಬೈ ಇಟ್ ಆನ್ ನೈಕಾ ಟು. ಇಟ್ ಈಸ್ ರಿಯಲಿ ಗುಡ್ ಸನ್ಸ್ಕ್ರೀನ್. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಕೈಗೆಲ್ಲ. ಇಲ್ಲೇನಾದರೆ ಪ್ರತಿ ಒಂದೊಂದು ಇಂಡಿಯನ್ ಸ್ಟೋರ್ದು ಅವ್ರದ್ದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಆ ವಾಟ್ಸಪ್ ಗ್ರೂಪಿಗೆ ನೀವು ಅಲ್ಲಿ ಹೋಗಿ ಅವ್ರನ್ನ ಕೇಳಿದ್ರೆ ನಿಮಗೆ ಜಾಯಿನ್ ಮಾಡಿಸ್ತಾರೆ ಆ ಗ್ರೂಪಿಗೆ. ಆ ಗ್ರೂಪಲ್ಲಿ ಏನಾದರೂ ಫ್ರೆಶ್ ವೆಜಿಟೇಬಲ್ಸ್ ಅಥವಾ ಈ ಥರ ಕರಿ ಲೀವ್ಸ್ ಅದರ ಏನೇ ಬಂದ್ರೂ, ಲೈಕ್ ನಾಟ್ ರೆಗ್ಯುಲರ್ ಐಟಮ್ಸ್, ರೈಸ್, ಸ್ವೀಟ್ ಅದೆಲ್ಲ ಲೈಕ್ ಯಾವಾಗಲೂ ಇರುತ್ತೆ. ಬಟ್ ಫ್ರೆಶ್ ವೆಜಿಟೇಬಲ್ಸ್ ಅಥವಾ ಕರಿ ಲೀವ್ಸ್ ಈ ಥರ ಏನಾದರೂ ಬಂದರೆ, ಸ್ಪೆಷಲ್ ಇಂಡಿಯನ್ ಐಟಮ್ಸ್ ಲೈಕ್ ಮ್ಯಾಂಗೋ ಆ ಥರ ಏನಾದರೂ ಬಂದರೆ ಅವ್ರು ನನಗೆ ಯೂಶ್ವಲಿ ಮೆಸೇಜ್ ಮಾಡ್ತಾರೆ. ಆ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾರೆ, ರನ್ ಟು ಗೆಟ್ ದ್ಯಾಟ್. ಇದೊಳ್ಳೆ ಹೇಗೆ ಅಂದರೆ, ಯಾವುದಾದ್ರೂ ಒಂದು ಮಾರ್ಕೆಟ್ನಲ್ಲಿ ರೇರೆಸ್ಟ್ ಫುಡ್ ಬಂದರೆ ಎಲ್ಲ ಓಡ್ತಾರಲ್ಲ, ಹಾಗೆ ರೇಸ್. ಫೈನಲಿ ಕರಿ ಲೀವ್ಸ್ ಸಿಕ್ತು. ಇನ್ನೊಂದು 3 ಇತ್ತಷ್ಟೇ. ಬಟ್ ಆದರೆ ನಾನು ತೋರಿಸಿದ್ನಲ್ಲ, ಅಷ್ಟು ಕರಿ ಲೀವ್ಸ್ಗೆ ಐ ಪೇಡ್ 400 ರೂಪೀಸ್. ನಾವು ಇಂಡಿಯಾದಲ್ಲಿ 150-200 ರೂಪಾಯಿ ಕೊಟ್ಟು kg ಆ್ಯಪಲ್ ತೊಗೋತೀವಿ. ನೋಡಿ ಹೆಂಗೆ ಚೆನ್ನಾಗಿದೆ. ಲಿಟ್ರಲಿ ಇದೇ ಮರ ಮರದಿಂದ ಎಲ್ಲ ಉಂಡೋಗ್ಬಿಟ್ಟಿದೆ. ಒಂದು ಜೋರು ಗಾಳಿ ಬಂತು ರಾತ್ರಿ. ಈ ಆ್ಯಪಲ್ ನೋಡುಗರು ಇಲ್ಲೇ ಚೆನ್ನಾಗಿದೆ, ಉದ್ರೋಗ್ಬಿಟ್ಟೈತೆ. ಹಣ್ಣಾಗಿದ್ರೆ ಆಯ್ಕೊಂಡು ಹೋಗೋದಾಗಿತ್ತು, ಹಣ್ಣಾಗಿಲ್ಲ. ಒಂದು ತಿಂಗಳು ಬಿಡ್ಕೊಂಬರುವ. ಹಾಂ ಅಲ್ಲ, ರೋಡ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡಲ್ಲಿ ಆ್ಯಪಲ್ ಮರ ಎಲ್ಲಂತೂ. ಹೇಲೋ, ದಿಸ್ ಇಸ್ ಹೌ ಮೆಸ್ಸಿ ನಮ್ಮ ಮನೆಗೆ ಕಾಣಿಸ್ತಾ ಇರೋದು. ಬಿಕಾಸ್ ವಿ ಆರ್ ಟ್ರಾವೆಲಿಂಗ್ ಅಗೇನ್. ಬಟ್ ನಾನು ಈ ವೀಕ್ಲಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ, ಏನಕ್ಕೆ ಹೋಗ್ತಿದ್ದೀವಿ ಎಲ್ಲದನ್ನು ನೋಡೋದಕ್ಕೆ ನೀವು ನೆಕ್ಸ್ಟ್ ಟ್ರಾವೆಲ್ ವ್ಲಾಗಿಗೆ ಕಾಯಬೇಕಾಗತ್ತೆ. Until then, take care, bye. I hope you like this video. If you like this video, don't forget to hit that like button, subscribe to my channel. I'll see you in another vlog. I will see you in another video. Bye.